ಹಾಯ್ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌರವಾಕ್ಷಿ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಇವಾಗ ಹಸಿ ಕಾಳಿನ ಸೀಸನ್ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ಹಣ್ಣುಳ್ಳಿ ಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಕುಕ್ಕರ್ ತೊಗೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ಮುಂಚೆನೇ ಒಗ್ಗರಣೆ ಕೊಟ್ಕೊಬೋದು, ಇಲ್ಲಾಂದರೆ ಎಲ್ಲ ಕೂಡಿಸ್ಕೊಂಡು ನಂತರ ಒಗ್ಗರಣೆ ಮಾಡ್ಕೊಬೋದು. ನಾನಿಲ್ಲಿ ಫಸ್ಟೇ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಫಸ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಕರಿಬೇವು, ಒಂದು 10-15 ಬೀನ್ಸು, ಒಂದು ಆಲೂಗೆಡ್ಡೆ, ಒಂದು ಬೀಟ್ರೋಟು, ಒಂದು ಕ್ಯಾರೆಟ್ ಇಲ್ಲಿ ತೊಗೊತಾ ಇದ್ದೀನಿ ನಾನು. ಅದನ್ನು ಸ್ವಲ್ಪ ಎಣ್ಣೆಯಲ್ಲೇ ಹುರ್ಕೊಬೇಕು. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕಲ್ವ, ಅದಕ್ಕೋಸ್ಕರ. ಇಲ್ಲಿ ನಾನು ಅರ್ಧ ಕೆಜಿ ಬೀನ್ಸ್ ತೊಗೊಂಡಿದ್ದೀನಿ. ಹಣ್ಣುಳ್ಳಿ ಕಾಳು ಅಂತಂದರೆ ಹಣ್ಣುಳ್ಳಿಕಾಯಿ ಅದು ಬಿಡಿಸ್ಕೊಂಡಿದ್ದೀನಿ. ಅದನ್ನು ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊತಾ ಇದ್ದೀನಿ. ಇವಾಗ ಹುಳಿ ಸಾಂಬಾರಿಗೆ ಮಸಾಲೆ ರುಬ್ಕೊಬಿಡೋಣ. ಒಂದು ಜಾರ್ಗೆ ಒಂದು ಅರ್ಧ ತೆಂಗಿನಕಾಯಿ ತುರಿ, ಅರ್ಧ ಈರುಳ್ಳಿ, 2 ಟೊಮೊಟೊ, ಹುಳಿ ಟೊಮೊಟೊ ತೊಗೊತಾ ಇದ್ದೀನಿ. ಹುಳಿ ಸಾಂಬಾರಿಗೆ ಮೀನು ಹುಳಿನೇ ಇರಬೇಕಲ್ವ, ನಾನು ಹುಣಸೆನೆಲ್ಲ ಯೂಸ್ ಮಾಡ್ತಾಯಿಲ್ಲ. ಸೊ ಹುಳಿ ಟೊಮೊಟೊ 2 ತೊಗೊತಾ ಇದ್ದೀನಿ. ಇಲ್ಲಿ ಮನೇಲೇ ಮಾಡಿದಂಥ ಬೇಳೆ ಸಾಂಬಾರು ಪುಡಿ ತೊಗೊತಾ ಇದ್ದೀನಿ, 1.5 ಸ್ಪೂನು ಹಾಕ್ಕೊಂಡು ರುಬ್ಕೊಂಬಂದ್ಬಿಡೋಣ. ಇವಾಗ ರುಬ್ಬಿದಾಗಿದೆ. ಇಲ್ಲಿ ಏನು ನಾನು ಬಾಡಿಸ್ಕೊಂಡಿದ್ದೀನೋ ತರಕಾರಿ ಮತ್ತು ಹುಳ್ಳಿಕಾಳು, ಹಣ್ಣುಳ್ಳಿ ಕಾಳು, ಅದಕ್ಕೆ ಅರ್ಧ ಈರುಳ್ಳಿ ನಾನು ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೆ. ಇನ್ನು ಅರ್ಧ ಈರುಳ್ಳಿ ನಾನು ಇಲ್ಲಿ ಕಾಳು ಜೊತೆ ಹುರಿಯೋದಕ್ಕೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಇವಾಗ ನಾನು ಮಸಾಲೆ ರುಬ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಈಸಿ ಮತ್ತು ಸಿಂಪಲಾಗಿ ಮಾಡ್ಕೊಬೋದು ನೀವು, ದಿಢೀರಂತ ಆಗುತ್ತೆ. ಸೊ ಇವಾಗ ಹುರ್ಕೊತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ನೀರು ಮಿಕ್ಸ್ ಮಾಡ್ಕೊಳ್ಳೋದು ಬೇಡ. ಹುಣಸೆಹಣ್ಣು ಹುಳಿ ಏನು ಬೇಡ. ಹುಳಿ ಟೊಮೊಟೊ ಯೂಸ್ ಮಾಡ್ತಾಯಿದ್ದೀರಾ ಅಂತಂದರೆ ಅದರೊಳಗೆ ಸ್ವಲ್ಪ ಹುಳಿ ಇರುತ್ತೆ, ಅಂದರೆ ತೀರಾ ಹುಳಿನೂ ಇರಲ್ಲ, ಏನಿಲ್ಲ, ಚೆನ್ನಾಗಿರುತ್ತೆ. ಇವಾಗ ಅದಕ್ಕೆ ಕಲ್ಲುಪ್ಪು 1.5 ಸ್ಪೂನ್ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಬೇಕು. ಉಪ್ಪು ಎಲ್ಲ ತರಕಾರಿಗೆ ಮಸಾಲೆಗೆ ಎಲ್ಲ ಹಿಡಿಬೇಕಲ್ಲ. ಸೊ ಸ್ವಲ್ಪ ಒಂದು 5 ನಿಮಿಷ ಹುರ್ಕೊಳ್ಳೋಣ. ಇವಾಗ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ನೀರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಹುಳಿ ಸಾಂಬಾರಿಗೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳೋಣ. ತೀರಾ ಗಟ್ಟಿಗಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಟೇಸ್ಟು ಸಿಗೋದಿಲ್ಲ. ಸೊ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋದಿನ್ನ, ಅಂದರೆ ತೀರಾ ತೆಳ್ಳಗೂ ಬೇಡ, ಮೀಡಿಯಮ್ ಆಗಿರಲಿ. ಸೊ ಇವಾಗ ನೀರು ಮಿಕ್ಸ್ ಮಾಡಿಕೊಂಡು ಅದು ತರಕಾರಿ ಎಲ್ಲ ಚೆನ್ನಾಗಿ ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ನಾನಿವಾಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದೇ ವಿಷಲ್ ಸಾಕು. ನಾವಿವಾಗ ಎಣ್ಣೆಲೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀವಲ್ಲ, ಸೊ ನಮಗೆ ಒಂದೇ ವಿಷಲ್ ಸಾಕೋದು, ಚೆನ್ನಾಗಿ ಬೆಂದಿರುತ್ತೆ. ಇದನ್ನು ನಾವು ಮುದ್ದೆಗೆ, ಬರೀ ರೈಸ್ಗೆ ಟೇಸ್ಟ್ ಮಾಡ್ಬೋದು. ರೊಟ್ಟಿಗೆಲ್ಲ ಅಷ್ಟು ಚೆನ್ನಾಗಿರೋದಿಲ್ಲ ಹುಳಿ ಸಾಂಬಾರು. ಒಂದ್ಸರಿ ನೀವು ಟ್ರೈ ಮಾಡಿ. ಮಿಕ್ಸ್ ತರಕಾರಿ ಹಾಕಿ, ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ಗಟ್ಟಿಗೂ ಮಾಡ್ಕೊಬೋದು ನೀವು. ನಾನಿಲ್ಲಿ ಸ್ವಲ್ಪ ತೆಳುಗೆ ಮಾಡಿದ್ದೀನಿ, ನಾವು ಮುದ್ದೆ ಜೊತೆಗೆ ತಿನ್ನೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ದೆ. ಸೊ ಅದರಿಂದ ನಾನು ತೆಳುಗೆ ಮಾಡ್ಕೊಂಡಿದ್ದೀನಿ. ನೀವು ಒಂದು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಗಟ್ಟಿ ಹಾಕ್ಕೊಳ್ಳಿ. ಹುಳಿ ಜಾಸ್ತಿ ತಿನ್ನೋರು ಸ್ವಲ್ಪ ಹುಣಸೆಹಣ್ಣು ಹುಳಿನೂ ಬಿಟ್ಕೊಬೋದು. ಒಂದ್ಸರಿ ಟ್ರೈ ಮಾಡಿ ನೋಡಿ ಪ್ಲೀಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟೇಸ್ಟ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.